ಬೆಳಗಾವಿ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಅಕ್ರಮ ಆರೋಪ, ಮೂಲ ಯೋಜನೆ ಮಾರ್ಪಾಡನ್ನ ಮಾಡಲಾಗಿದೆ ಅಂತ ದುಂದು ವೆಚ್ಚ ಮಾಡಲಾಗಿರುವಂತ ಆರೋಪ ಕೇಳಿ ಬಂದಿದೆ. ಇನ್ನ ಸ್ಮಾರ್ಟ್ ಸಿಟಿ ಅಕ್ರಮಗಳ ತನಿಖೆಗೆ ಕೇಳಿ ಬಂದಿದೆ ಒತ್ತಾಯ. ಸ್ಮಾರ್ಟ್ ಸಿಟಿ ಅಕ್ರಮಗಳ ಬಗ್ಗೆ ಒತ್ತಾಯವನ್ನ ಅಂದ್ರೆ ಇಲ್ಲಿ ತನಿಖೆಯನ್ನ ಮಾಡಬೇಕು ಅಂತ ಒತ್ತಾಯವನ್ನ ಮಾಡಲಾಗ್ತದೆ. ತನಿಖೆಗೆ ಸಚಿವರಿಗೆ ಒತ್ತಾಯವನ್ನ ಮಾಡಲಾಗ್ತದೆ. ಬೆಳಗಾವಿ ಉಸ್ತುವಾರಿ ಸಚಿವರಾಗಿರುವಂತ ಸತೀಶ್ ಜಾರಕಿಹೊಳಿ ಅವರಿಗೆ ಒತ್ತಾಯವನ್ನ ಮಾಡಲಾಗಿದೆ. ಕಳಪೆ ಕಾಮಗಾರಿ, ಅವೈಜ್ಞಾನಿಕವಾಗಿ ಕೂಡಿದೆ ಇಲ್ಲಿ ಕಾಮಗಾರಿಗಳು ಅಂತ ಆರೋಪ ಕೇಳಿ ಬಂದಿದೆ. ಯಾವ ರೀತಿಯಾಗಿ ಆರೋಪ ಕೇಳಿ ಬಂದಿದೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋದಾದ್ರೆ, ಸ್ಮಾರ್ಟ್ ಅಕ್ರಮ, ಬೆಳಗಾವಿ ಸ್ಮಾರ್ಟ್ ಸಿಟಿಗಾಗಿ 100 ಕೋಟಿಯನ್ನ ವೆಚ್ಚ ಮಾಡಲಾಗ್ತದೆ. ಈ ಸಂದರ್ಭದಲ್ಲಿ ಸಾಕಷ್ಟು ಅಕ್ರಮ ಆಗಿದೆ, 1000 ಕೋಟಿ ವೆಚ್ಚ ಆಗಿದೆ ಅನ್ನುವಂಥದ್ರ ಬಗ್ಗೆ, ಇಲ್ಲಿ ಅಕ್ರಮ ಆಗಿದೆ ಅನ್ನುವಂಥದ್ರ ಬಗ್ಗೆ ಆರೋಪ ಕೇಳಿ ಬರ್ತಾ ಇದೆ. ಕೇಂದ್ರ ರಾಜ್ಯ ಸರ್ಕಾರಗಳಿಂದ ತಲಾ 500 ಕೋಟಿಯನ್ನ ಬಿಡುಗಡೆ ಮಾಡಲಾಗ್ತಾ ಇರುವಂಥದ್ದು. ಬಸ್ ನಿಲ್ದಾಣ, ಸಿಸಿ ರಸ್ತೆ, ಕೆರೆ ಅಭಿವೃದ್ಧಿ, ಶೌಚಾಲಯ ಇದೆಲ್ಲದಕ್ಕೂ ಕೂಡ ಸೇರಿ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ 1000 ಕೋಟಿ ಕೊಡಲಾಗ್ತದೆ. ಕುಡಿಯುವ ನೀರಿನ ಘಟಕ ಸ್ಥಾಪನೆಯ ಕಾಮಗಾರಿಯನ್ನ ಕೂಡ ಮಾಡುವಂತ ನಿಟ್ಟಿನಲ್ಲಿ ಹಣ ರಿಲೀಸ್ ಆಗಿದೆ. ಬೆಳಗಾವಿ ನಗರದಲ್ಲಿ 102 ಕಾಮಗಾರಿಗಳಿಗೆ, ಆ ಯೋಜನೆಗಳಿಗೆ ಅನುದಾನವನ್ನ ಕೊಡಲಾಗಿದೆ. 96 ಕಾಮಗಾರಿಗಳು ಪೂರ್ಣ ಆಗಿದ್ದಾವೆ, 6 ಕಾಮಗಾರಿಗಳು ಪ್ರಗತಿಯಲ್ಲಿ ಇರುವಂತದ್ದು. 854 ಕೋಟಿ ಅನುದಾನ ಬಿಡುಗಡೆ ಆಗಿದೆ. ಇದರಲ್ಲಿ 804 ಕೋಟಿಯನ್ನ ಖರ್ಚು ಮಾಡಲಾಗಿರುವಂಥದ್ದು. ಇದರಲ್ಲೇ ಸಾಕಷ್ಟು ಅಕ್ರಮ ಆಗಿದೆ ಅನ್ನುವಂಥದ್ರ ಬಗ್ಗೆ ಆರೋಪವನ್ನ ಮಾಡಲಾಗ್ತಾ ಇದೆ. ಅವೈಜ್ಞಾನಿಕವಾಗಿ ಇಲ್ಲಿ ಕಾಮಗಾರಿಗಳನ್ನ ಮಾಡಲಾಗಿರುವಂಥದ್ದು, ತನಿಖೆ ಮಾಡಬೇಕು ಅಂತ ಆಗ್ರಹಿಸಲಾಗ್ತಾ ಇದೆ. ಆರೋಪ ಏನು ಅಂತ ನೋಡೋದಾದ್ರೆ, ನಂಬರ್ 1, ಯೋಜನೆಯಲ್ಲಿ ದುಂದು ವೆಚ್ಚವನ್ನ ಮಾಡಲಾಗಿದೆ, ಬೇಕಾಬಿಟ್ಟಿಯಾಗಿ ಹಣವನ್ನ ಖರ್ಚು ಮಾಡಿದ್ದಾರೆ ಎನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಎರಡನೇದು, ಮೂಲ ಯೋಜನೆ ಮಾರ್ಪಾಡನ್ನ ಮಾಡಲಾಗಿದೆ. ಫಸ್ಟ್ ಕೊಟ್ಟಿದ್ದೇ ಪ್ಲಾನ್ ಒಂದು, ಈಗ ಆ ಪ್ಲಾನ್ಗಳನ್ನ ಚೇಂಜ್ ಮಾಡಲಾಗಿದೆ ಅನ್ನುವಂತ ಆರೋಪ. ಕಳಪೆ ಕಾಮಗಾರಿ, ನಿರ್ವಹಣೆ ಕೊರತೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಆರೋಪ ಮಾಡಲಾಗ್ತದೆ. ಇದು ಯಾವುದೇ ಯೋಜನೆ ತಗೊಂಡ್ರು ಕೂಡ ಇದ್ದೇ ಇರುತ್ತೆ. ಸ್ಮಾರ್ಟ್ ಸಿಟಿ ಯೋಜನೆ ಮಾತ್ರ ಅಲ್ಲ, ಎಲ್ಲ ಯೋಜನೆಯಲ್ಲೂ ಹಿಂಗೆ ಮಾಡ್ತಾರೆ. ಆಲ್ಮೋಸ್ಟ್ ಗುತ್ತಿಗೆದಾರರು ಮತ್ತೆ ಅವ್ರ ಜೊತೆ ಯಾರು ಶಾಮೀಲಾಗಿರ್ತಾರಲ್ಲ ಅವ್ರುಗಳು. ಅವೈಜ್ಞಾನಿಕ ರಸ್ತೆ ನಿರ್ಮಾಣವನ್ನ ಮಾಡಲಾಗಿದೆ ಅನ್ನುವಂಥ ಆರೋಪ ಪ್ರಮುಖವಾಗಿ. ಬಸ್ ಶೆಲ್ಟರ್ಗಳಿಗೆ ದುಪ್ಪಟ್ಟು ಹಣವನ್ನ ಖರ್ಚು ಮಾಡಲಾಗಿದೆ. ಇದ್ದಿದ್ದಂತ ಹಣ ಈಗ 1 ಕೋಟಿ ಅಂದ್ರೆ ಅದಕ್ಕೊಂದು 2 ಕೋಟಿ ಎಲ್ಲ ಖರ್ಚು ಮಾಡಿಬಿಟ್ಟಿದ್ದಾರೆ ಅಂತ. ಇನ್ನ 6ನೇದು, ಬಸ್ ನಿಲ್ದಾಣ ಇರೋ ಕಡೆಯೇ ಮತ್ತೊಂದು ನಿಲ್ದಾಣವನ್ನ ಮಾಡಲಾಗಿದೆ. ಅದರ ಅವಶ್ಯಕತೆನೇ ಇರಲಿಲ್ಲ, ಬೇಕಾಬಿಟ್ಟಿಯಾಗಿ ಮತ್ತೊಂದು ಬಸ್ ನಿಲ್ದಾಣವನ್ನ ಮಾಡಿ ದುಂದು ವೆಚ್ಚವನ್ನ ಮಾಡಿದ್ದಾರೆ. ವಿದ್ಯುತ್ ಕಂಬ, ಬಲ್ಬ್ಗಳ ಖರೀದಿಯೂ ಕೂಡ ದುಪ್ಪಟ್ಟಾಗಿದೆ. ಕೊಡಬೇಕಾಗಿದ್ದಂತ ಹಣಕ್ಕಿಂತ ದುಪ್ಪಟ್ಟು ಹಣವನ್ನ ಕೊಟ್ಟು ಅದರಲ್ಲೂ ಕೂಡ ಅಕ್ರಮವನ್ನ ಮಾಡಲಾಗಿದೆ, ಭ್ರಷ್ಟಾಚಾರ ಮಾಡಲಾಗಿದೆ ಅನ್ನುವಂಥ ಆರೋಪವನ್ನ ಮಾಡಲಾಗ್ತಾ ಇದೆ. ಬೆಳಗಾವಿ ಸ್ಮಾರ್ಟ್ ಸಿಟಿ ಯೋಜನೆ ಅಕ್ರಮದ ತನಿಖೆಗೆ ಕಮಿಟಿ ಮಾಡಲಾಗುತ್ತೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಲೋಕಾಯುಕ್ತದಿಂದ ತನಿಖೆ ನಡೆಯಲಿದೆ ಅಂತ ಶಾಸಕ ರಾಜು ಸೇಠ್ ಹೇಳಿದ್ದಾರೆ. ಅದೇ ಈಗಲೇ ಹೇಳಿವಲ್ಲ, ನಮ್ಮ ಸರ್ಕಾರದಿಂದ ಅಲ್ಲಿಂದ ಎನ್ಕ್ವೈರಿ ಕಮಿಟಿ ನೇಮಿಸ್ತಾ ಇದ್ದೀವಿ, ಎಲ್ಲಿ ಬೆಂಗಳೂರಿಂದ. ಅದರಲ್ಲಿ ಇದು ಒಂದು ಬರ್ತೈತೆ, ಅವಾಗ ಸ್ಮಾರ್ಟ್ ಸಿಟಿನೂ ಬರುತ್ತೆ, ಅವಾಗ ನೋಡ್ತೀವಿ ಅಂತ. ಅದೇ ಈಗಲೇ ಹೇಳಿವಲ್ಲ, ನಮ್ಮ ಸರ್ಕಾರದಿಂದ ಅಲ್ಲಿಂದ ಎನ್ಕ್ವೈರಿ ಕಮಿಟಿ ನೇಮಿಸ್ತಾ ಇದ್ದೀವಿ, ಎಲ್ಲಿ ಬೆಂಗಳೂರಿಂದ. ಅದರಲ್ಲಿ ಇದು ಒಂದು ಬರ್ತೈತೆ, ಅವಾಗ ಸ್ಮಾರ್ಟ್ ಸಿಟಿನೂ ಬರುತ್ತೆ, ಅವಾಗ ನೋಡ್ತೀವಿ ಅಂತ. ಆರ್ಡರ್ ಆಗಿದೆ, ಬುಡಾದಲ್ಲಿ ಏನಾಗಿದೆ ಲೋಕಾಯುಕ್ತ ಎಂಕ್ವೈರಿ ಚಾಲೂ ಇದೆ, ಮತ್ತು ಸ್ಮಾರ್ಟ್ ಸಿಟಿದು ಎಂಕ್ವೈರಿ ನಡ್ತಾ ಇದೆ. ಇದು ಎಂಕ್ವೈರಿ ಆಫೀಸರ್ ಯಾರಿಗೆ ಹೇಳ್ತಾರೆ ಇಲ್ಲ, ಇದು ಬುಡಾದು COD ಇದು ಲೋಕಾಯುಕ್ತ ಮಾಡ್ತಾ ಇದ್ದಾರೆ, ಮತ್ತು ಸ್ಮಾರ್ಟ್ ಸಿಟಿದು ಒಂದು ಕಮಿಟಿ ಮಾಡಿ ಅದು ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಚಂದ್ರಕಾಂತ್ ಸುಗಂಧಿ. ನೋಡ್ತಾ ಇದ್ವಿ ಸಾಕಷ್ಟು ಅಕ್ರಮ, ಅವೈಜ್ಞಾನಿಕವಾಗಿ ಕೂಡಿದೆ ಕಾಮಗಾರಿಗಳು ಅನ್ನುವಂಥ ಆರೋಪವನ್ನ ಮಾಡಲಾಗ್ತಾ ಇರುವಂಥದ್ದು. ಯಾವ ಅವಧಿಯ ಸಂದರ್ಭದಲ್ಲಿ ನಡೆದಿರುವಂಥದ್ದು ಇದೆಲ್ಲವೂ ಕೂಡ ಅಕ್ರಮ, ಯಾರ ಮೇಲೆ ಆರೋಪವನ್ನ ಮಾಡಲಾಗ್ತದೆ, ಮತ್ತೆ ಯಾವಾಗ ತನಿಖೆಯನ್ನ ಮಾಡಲಾಗುತ್ತಂತೆ ಈ ಆರೋಪಗಳು ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ? ಗುಡ್ ಮಾರ್ನಿಂಗ್ ಪೃಥ್ವಿರಾಜ್. ಬೆಳಗಾವಿಯಲ್ಲಿ 2016ರಲ್ಲಿ ಏನು ಬೆಳಗಾವಿ ಸ್ಮಾರ್ಟ್ ಸಿಟಿ ಯೋಜನೆಗೆ ಆಯ್ಕೆಯಾಗಿತ್ತು, ಆ ಸಂದರ್ಭದಲ್ಲಿ ಇಡೀ ಬೆಳಗಾವಿಯಲ್ಲಿ ಒಂದು ರೀತಿ ಸಂಭ್ರಮದ ವಾತಾವರಣ ಇತ್ತು. ಆದರೆ ಈಗ ಸಂಭ್ರಮ ಉಳಿದಿಲ್ಲ, ಯಾಕಂದರೆ ಬದಲಾಗಿ ಸಾರ್ವಜನಿಕರಿಗೆ ಸ್ಮಾರ್ಟ್ ಸಿಟಿಯಿಂದ ಸಾಕಷ್ಟು ಕಿರಿಕಿರಿ ಆಗಿರ್ತಕ್ಕಂಥದ್ದು. ಏನು ಅವೈಜ್ಞಾನಿಕ ರಸ್ತೆ ಆಗಿರ್ಬೋದು, ವಿದ್ಯುತ್ ಕಂಬಗಳಾಗಿರ್ಬೋದು, ಬಸ್ ನಿಲ್ದಾಣ ಇದ್ದ ಕಡೆನೇ ಬಸ್ ನಿಲ್ದಾಣಗಳನ್ನು ಸ್ಥಾಪನೆ ಮಾಡೋದಾಗಿರ್ಬೋದು, ಮತ್ತು ವಾಟರ್ ಫಿಲ್ಟರ್ಗಳನ್ನು ಸ್ಥಾಪನೆ ಮಾಡಿ ಬಿಟ್ಟಿದ್ದಾರೆ. ಅವು ಇದುವರೆಗೂ ಕೂಡ ಉಪಯೋಗಕ್ಕೆ ಬರ್ತಾ ಇಲ್ಲ. ಈ ಶೌಚಾಲಯಗಳನ್ನು ನಾಮಕೆ ವಾಸ್ತೆ ನೇಮಕವನ್ನು ಮಾಡಲಾಗಿದ್ದು, ಅವುಗಳ ನಿರ್ವಹಣೆ ಇಲ್ಲದೆ
ಅವು ತುಕ್ಕು ಹಿಡಿದಿರ್ತಕ್ಕಂಥದ್ದು. ಸಾಕಷ್ಟು ಈಗ ಬೆಳಗಾವಿ ಜನ ಈ ಒಂದು ಸ್ಮಾರ್ಟ್ ಸಿಟಿಗೆ ಶಾಪ ಹಾಕುವಂತಹ ಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಆದ್ರೆ ಇದು ಸಮಯ ಈಗ ಮುಗಿದು ಹೋಗಿದೆ. ಯಾಕಂದ್ರೆ ಸುಮಾರು 1,000 ಕೋಟಿ ಅನುದಾನ ಇದಕ್ಕಾಗಿ ಮೀಸಲಿಡಲಾಗಿತ್ತು. ಪ್ರಮುಖವಾಗಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಜಂಟಿಯಾಗಿ ಯೋಜನೆಗೆ 500 ಕೋಟಿ ರೂಪಾಯಿಯನ್ನ ಕೊಟ್ಟಿತ್ತು. ಆದ್ರೆ ಈಗ 804 ಕೋಟಿಯಷ್ಟು ಹಣ ಖರ್ಚಾಗಿರ್ತಕ್ಕಂಥದ್ದು. ಆದ್ರೆ ಈ ಹಿಂದಿನ ಬಿಜೆಪಿ ಸರ್ಕಾರದಲ್ಲಿರ್ತಕ್ಕಂಥ ಶಾಸಕರು ಅವೈಜ್ಞಾನಿಕವಾಗಿ ಹಣವನ್ನ ಖರ್ಚು ಮಾಡಿದ್ದಾರೆ ಅಂತಕ್ಕಂಥ ಆರೋಪಗಳು ಈ ಹಿಂದೆ ಕೂಡ ಕೇಳಿ ಬಂದಿತ್ತು. ಆದ್ರೆ ಈಗ ಸರ್ಕಾರ ಬದಲಾದ ಸಂದರ್ಭದಲ್ಲಿ ಇದಕ್ಕೆ ತನಿಖೆಗೆ ಈಗ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ. ಕೇವಲ ಬೆಳಗಾವಿ ಅಲ್ಲ, ಹುಬ್ಬಳ್ಳಿ ಧಾರವಾಡ ಆಗಿರ್ಬೋದು, ದಾವಣಗೆರೆ, ಮಂಗಳೂರು ಸೇರಿದಂತೆ ಎಲ್ಲಾ ಸ್ಮಾರ್ಟ್ ಸಿಟಿ ಯೋಜನೆಗಳಿಗೆ ತನಿಖೆಯನ್ನ ಮಾಡ್ತೀವಿ ಅಂತ ಹೇಳಿ ಈಗ ಅಧಿಕಾರಿಗಳು ಇದಕ್ಕಾಗಿ ಒಂದು ಕಮಿಟಿಯನ್ನು ಕೂಡ ರಚನೆ ಮಾಡಕ್ಕೆ ರಾಜ್ಯ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಈ ಅಕ್ರಮದ ಹೊಣೆ ಯಾರ ಹೆಗಲಿಗೆ ಹೊರಿಸ್ತಾರೆ ಅಂತಕ್ಕಂಥದ್ದು ಈಗ ಕುತೂಹಲಕ್ಕೆ ಕಾರಣವಾಗಿದೆ. ಯಾಕಂದ್ರೆ ಸ್ಮಾರ್ಟ್ ಸಿಟಿ ಯೋಜನೆಯನ್ನ ಮಾಡುತ್ತಷ್ಟೇ ಅದರ ನಿರ್ವಹಣೆ ಮಹಾನಗರ ಪಾಲಿಕೆಗೆ ಇರುತ್ತೆ. ಒಂದ್ ಕಡೆ ಇಂತಹ ಸಮಸ್ಯೆಗಳಾಗಿದೆ. ಯಾಕಂದ್ರೆ ಈಗ ಕುಡಿಯೋ ನೀರಿನ ಘಟಕವನ್ನ ಸ್ಮಾರ್ಟ್ ಸಿಟಿಯಿಂದ 8 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂದು ಘಟಕವನ್ನ ಮಾಡಿ ಬಿಟ್ಟಿದ್ದಾರೆ. ಆದ್ರೆ ಆ ನಿರ್ವಹಣೆಗೆ ವರ್ಷಕ್ಕೆ 1 ಲಕ್ಷ ಕೊಡಬೇಕು. ಆ ನಿರ್ವಹಣೆಗೆ ಕೊಡಕ್ಕೆ ಮಹಾನಗರ ಪಾಲಿಕೆಯಲ್ಲಿ ಅಷ್ಟೊಂದು ಅನುದಾನ. ಹೀಗಾಗಿ ಇದು ಸ್ಮಾರ್ಟ್ ಸಿಟಿ ಮತ್ತು ಮಹಾನಗರ ಪಾಲಿಕೆ ಬೂಡ ಈ ಮೂರು ಇಕ್ಕಟ್ಟಿನಲ್ಲಿ ಸಿಲುಕಿ ಜನರಿಗೆ ಸಾಕಷ್ಟು ಸಮಸ್ಯೆಗಳು ಎಲ್ಲ ಕಡೆಗಳಲ್ಲೂ ಆಗ್ತಾ ಇದೆ. ಮತ್ತೊಂದು ಕಡೆ ಬೆಳಗಾವಿಯಲ್ಲಿ ಏನು ಸಿಸಿ ರಸ್ತೆಗಳನ್ನ ಸ್ಮಾರ್ಟ್ ಸಿಟಿಯಲ್ಲಿ ಮಾಡಿತ್ತು, ಅದರಲ್ಲಿ ಸಾಕಷ್ಟು ಅವೈಜ್ಞಾನಿಕ ರಸ್ತೆಗಳ ನಿರ್ಮಾಣ ಮಾಡಲಾಗಿತ್ತು. ರಸ್ತೆ ನಿರ್ಮಾಣ ಮಾಡಿದ 3-4 ತಿಂಗಳಲ್ಲೇ L&T ಅವರು ಕುಡಿಯೋ ನೀರಿಗಾಗಿ ಆ ರಸ್ತೆಗಳನ್ನ ಅಗೆದ್ಬಿಟ್ರು. ಹೀಗಾಗಿ ಬೆಳಗಾವಿಯಲ್ಲಿ ಸ್ಮಾರ್ಟ್ ಸಿಟಿ ಏನಿದೆ ಇದು ಜನರಿಗೆ ಅನುಕೂಲಕ್ಕೆ ಬದಲಾಗಿ ಹೆಚ್ಚು ಕಿರಿಕಿರಿಯನ್ನು ಉಂಟು ಮಾಡಿದೆ. ಹೀಗಾಗಿ ಈಗ ಈ ಒಂದು ತನಿಖೆಗೆ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಏನು ಅನೇಕ ಕೆಲಸಗಳು ಬೆಳಗಾವಿಯಲ್ಲಿ ಸುಮಾರು 800 ಕೆಲಸಗಳು, ಅಂದ್ರೆ ಪ್ರಮುಖವಾಗಿ ರಸ್ತೆ ಬಸ್ ಶೆಲ್ಟರ್ಗೆನೆ 800 ಕೋಟಿ ರೂಪಾಯಿಯನ್ನು ಇವರು 5 ವರ್ಷದಲ್ಲಿ ವ್ಯಯ ಮಾಡಿದ್ರು. ಆದ್ರೆ ಯಾವುದೇ ಶಾಶ್ವತವಾಗಿ ಉಳಿಯುವಂತ ಫ್ಲೈಓವರ್, ಓವರ್ ಬ್ರಿಡ್ಜ್ ಈ ರೀತಿ ಜನರಿಗೆ ಸಾಕಷ್ಟು ಅನುಕೂಲ ಆಗುವಂತ ಯಾವುದೇ ಕೆಲಸವನ್ನು ಮಾಡಿಲ್ಲ. ಹೀಗಾಗಿ ಈ ಬಗ್ಗೆ ತನಿಖೆ ಮಾಡ್ತೀವಿ ಅಂತೇಳಿ ಸಚಿವ ಸತೀಶ್ ಜಾರಕಿಹೊಳಿ ಮತ್ತು ಬೆಳಗಾವಿ ಶಾಸಕ ರಾಜು ಸೇಠ್ ಹೇಳಿದ್ದು. ತನಿಖೆ ಹಂತ ಯಾವ ರೀತಿ ಇರಲಿದೆ ಮತ್ತು ಈ ಕಮಿಟಿಯಲ್ಲಿ ಯಾರಿದ್ದಾರೆ, ಎಕ್ಸ್ಪರ್ಟ್ಗಳಿರ್ತಾರ ಮತ್ತು ಹೊರಗುತ್ತಿಗೆ ಅಂದ್ರೆ ಹೊರಗಿಂದ ಎಕ್ಸ್ಪರ್ಟ್ಗಳು ಬಂದು ಇದರ ತನಿಖೆ ಮಾಡ್ತಾರೆ ಅಂತಕ್ಕಂಥದ್ದು ಕಾದ್ ನೋಡಬೇಕಿದೆ. ಪ್ರಮುಖವಾಗಿ ಏನು ಗುತ್ತಿಗೆದಾರರು ಸ್ಮಾರ್ಟ್ ಸಿಟಿಯಲ್ಲಿ ಏನು ಗುತ್ತಿಗೆಯನ್ನು ಪಡೆದಿದ್ರು ಅವ್ರು ಯಾರು ಕೂಡ ರಾಜ್ಯದವರಲ್ಲ, ಹೊರ ರಾಜ್ಯದವರಿಗೆ ಒಂದು ಕಾಂಟ್ರಾಕ್ಟ್ ಅನ್ನು ಕೊಡಲಾಗಿತ್ತು. ಈ ಕಮಿಟಿ ಏನಿದೆ ಹೊರ ರಾಜ್ಯದ ವ್ಯಾಪ್ತಿಗೂ ಹೋಗಿ ತನಿಖೆ ಮಾಡ್ತಾ ಅಂತಕ್ಕಂಥ ಕುತೂಹಲ ಈಗ ಮೂಡಿದೆ. ಪೃಥ್ವಿರಾಜ್, ಓಕೆ, ನೋಡೋಣ ಯಾವ ರೀತಿಯಾಗಿ ತನಿಖೆ ಮಾಡ್ತಾರೆ. ಬರೀ ಹೆಸರಿಗಷ್ಟೇ ಸೀಮಿತ ಆಗುತ್ತಾ, ಹೇಳಿಕೆಗಷ್ಟೇ ಸೀಮಿತ ಆಗುತ್ತಾ ಅಂತ. ಧನ್ಯವಾದ ಚಂದ್ರಕಾಂತ್ ಸುಗಂಧಿ ನಿಮ್ಮೆಲ್ಲ ಮಾಹಿತಿಗಾಗಿ.